ಹಾಯ್ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಹಂದಿ ಕಾಟ ಎಷ್ಟಾಗಿದೆ ಅಂದರೆ ನೈಟು. ಇಲ್ಲಿ ನೋಡಿ, ಇದು ಬಾಳೆ ಮರ ಹೊಡೆದಿದೆ, ಕೊನೆಯೂ ಇತ್ತು ಇದಕ್ಕೆ. ಆಯಿತಾ, ಇವಾಗ ಬಾಳೆ ಮರನೂ ಇಲ್ಲ, ಈ ಕೊನೆಯೂ ಇಲ್ಲ. ಮತ್ತು ಅವು ಈ ಥರ ಚೆನ್ನಾಗಿರೋ ಜಾತಿ ಬಾಳೆ ಮರನೇ ನೋಡಿ ನೋಡಿ ಹೊಡಿತಾವೆ ಹಂದಿ ಯಾವಾಗ್ಲೂ. ಈ ಕಾಡು ಬಾಳೆ ಇಲ್ಲ ಕಟ್ಟೆ ಬಂದಿರೋಂಥ ಬಾಳೆ ಅದಕ್ಕೆಲ್ಲ ಏನೂ ಮುಟ್ಟಲ್ಲ. ಆಯಿತಾ, ನಮ್ಮ ತೋಟ ಅಲ್ಲ, ನಮ್ಮ ತೋಟಕ್ಕೆ ನಾವು ಅದೇ ಹೇಳಿದ್ದಲ್ವ, ಫೈರ್ ಕ್ಯಾಂಪ್ ಆ ಥರ ಮಾಡ್ತೀವಿ. ಸೊ ನಮ್ಮ ತೋಟದ ಕಡೆ ಬರಲ್ಲ ಹಂದಿ. ಸೊ ಇದು ಬೇರೆಯವ್ರ ಮನೆ ತೋಟ, ಅಲ್ಲೇ ತುಂಬ ಇದು ಮಾಡ್ತಿದೆ, ಹಾವಳಿ ಕೊಡ್ತಿದೆ ಅವರಿಗೆ. ನೋಡ್ಬೋದು ಇಲ್ಲೊಂದು ಕಡೆ, ಇಲ್ಲಿ ನೋಡಿ, ಈ ಥರ ಅಗದು ನೆಲನ ಈ ಥರ ತಿಂದಿದೆ. ಆಯಿತಾ, ಜಾಸ್ತಿ ಅವು ಗಡ್ಡೆ ತಿನ್ನೋಕ್ಕೆ ಟ್ರೈ ಮಾಡ್ತವೆ, ನೋಡ್ಬೋದು ನೀವು. ಆಯಿತಾ, ಹೇಳ್ತಿದ್ರು 3-4 ಬಾಳೆ ಗಿಡ ತಿಂದಿದೆ ಅಂತ, ಕಡೆ ಮುಂದೆ ತಿಂದಿರಬೇಕು. ಬಟ್ ನನಗೆ ಇವಾಗ 2 ಕಾಣಿಸ್ತು. ನೋಡಿ ಎಷ್ಟು ಆಗದಿದೆ ಅಂತ ನೋಡಿ ಗೆಡ್ಡೆ ತಿನ್ನೋಕ್ಕೆ. ಇವ್ರ ಕಾಟ ಎಷ್ಟಾಗಿದೆ ಅಂತಂದರೆ ಒಂದೇ ಒಂದು ಬಾಳೆ ಗಿಡನೂ ಪ್ರಾಪರಾಗಿ ಇಡ್ತಿಲ್ಲ. ಆಯಿತಾ, ಮಂಗ ಏನು ಮಾಡ್ತವೆ ಗೊತ್ತಾ, ಮಂಗ ಚಿಕ್ಕ ಬಾಳೆ ಗಿಡ ಇರುತ್ತಲ್ಲ ಅದ್ರ ಸುಳಿನ ಒಳಗಡೆಯಿಂದ ತೆಗೆದು ತಿಂತಿದ್ದಾವೆ. ಹಂದಿ ಈ ಥರ ಮಾಡ್ತಿದ್ದಾವೆ. ಸೊ ಹೆಂಗೆ ಕಂಟ್ರೋಲ್ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ನಮ್ಮ ತೋಟದ್ದು ಇಶ್ಯೂ ಆಗ್ತಿಲ್ಲ ಸದ್ಯಕ್ಕೆ, ಬಟ್ ಪಾಪ ಇವ್ರ ತೋಟದಲ್ಲಿ ತುಂಬ ತಿಂದಿದ್ದಾವೆ. ಮುಂದೆಲ್ಲ ತುಂಬ ತಿಂದಿದ್ದಾವೆ ಅಲ್ಲೆಲ್ಲ, ಈ ಕಡೆ ಎಲ್ಲ ನೋಡಿದ್ದೀನಿ. ಇವಾಗಲ್ಲ, ಒಂದು 2 ವೀಕ್ಸ್ ಬ್ಯಾಕೆಲ್ಲ ಆ ಕಡೆ ತಿಂದಿದ್ದು ತುಂಬ. ಬಟ್ ಇವಾಗ ಈ ಕಡೆ ತಿಂತಿದ್ದಾವೆ. ನೋಡೋಣ, ಏನಾದರೂ ಮೆಷರ್ಮೆಂಟ್ ತೊಗೋಬೇಕು ಇದಕ್ಕೆಲ್ಲ, ಏನು ಮಾಡಬೇಕು ಅಂತ ನೋಡೋಣ.